ಪರಪ್ಪನ ಅಗ್ರಹಾರದಲ್ಲಿ ಅವ್ಯವಹಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆಗೆ ಸರ್ಕಾರದಿಂದ ನೇಮಕವಾಗಿರೋ ನಿವೃತ್ತ ಐಎಎಸ್ ಅಧಿಕಾರಿ ವಿನಯ್ ಕುಮಾರ್ ಸೋಮವಾರ ಜೈಲಿಗೆ ಭೇಟಿ ನೀಡುವ ಸಾಧ್ಯತೆ ಇದೆ. ಪರಪ್ಪನ ಅಗ್ರಹಾರ ಭೇಟಿ ನೀಡಲಿರೋ ಹಿನ್ನೆಲೆಯಲ್ಲಿ ಜೈಲಿನಲ್ಲಿ ಚಟುವಟಿಕೆಗಳು ಚುರುಕುಗೊಂಡಿದೆ. ಜೈಲಾಧಿಕಾರಿಗಳಿಂದ ಜೈಲಿನಲ್ಲಿರುವಂತಹ ಸಿಸಿಟಿವಿಗಳ ಪರಿಶೀಲನೆ ನಡೆಸಲಾಗ್ತಾ ಇದೆ. ಅಲ್ಲದೆ ಕೈದಿಗಳ ಎಂಟ್ರಿ ಪುಸ್ತಕ, ಕೇಸ್ ಹಿಸ್ಟರಿ ಪುಸ್ತಕಗಳನ್ನು ಅಪ್ಡೇಟ್ ಮಾಡಲಾಗ್ತಾ ಇದೆ. ಜೈಲಿನಲ್ಲಿರೋ ಗಾಂಜಾ ವ್ಯಸನಿಗಳ ವೈದ್ಯಕೀಯ ಪರೀಕ್ಷೆ, ಸೆಲ್ಗಳಿರುವಂತಹ ಗಾಂಜಾ ಬಚ್ಚಿಟ್ಟಿರುವಂತಹ ಕುರಿತು ಪರಿಶೀಲನೆ ನಡೆಸಲಾಗ್ತಾ ಇದೆ. ಕೈದಿಗಳ ಬಳಿ ಫೋನ್, ಸಿಮ್ ಕಾರ್ಡ್ಗಳಿರುವಂತಹ ಬಗ್ಗೆ ತಪಾಸಣೆಯನ್ನು ನಡೆಸಲಾಗ್ತಾ ಇದೆ. ಪರಪ್ಪನ ಅಗ್ರಹಾರದಲ್ಲಿ ಅವ್ಯವಹಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆಗೆ ಸರ್ಕಾರದಿಂದ ನೇಮಕವಾಗಿರುವಂತಹ ನಿವೃತ್ತ ಐಎಎಸ್ ಅಧಿಕಾರಿ ವಿನಯ್ ಕುಮಾರ್ ಸೋಮವಾರ ಜೈಲಿಗೆ ಭೇಟಿ ನೀಡುವಂತಹ ಒಂದು ಸಾಧ್ಯತೆ ಇದೆ. ಪರಪ್ಪನ ಅಗ್ರಹಾರ ಭೇಟಿ ನೀಡಲಿರುವಂತಹ ಹಿನ್ನೆಲೆಯಲ್ಲಿ ಜೈಲಿನಲ್ಲಿ ಚಟುವಟಿಕೆಗಳು ಚುರುಕುಗೊಂಡಿದೆ ಅಂತಾನೆ ಹೇಳಬಹುದು. ಜೈಲಾಧಿಕಾರಿಗಳಿಂದ ಜೈಲಿನಲ್ಲಿರುವಂತಹ ಸಿಸಿಟಿವಿಗಳ ಪರಿಶೀಲನೆಯನ್ನು ನಡೆಸಲಾಗ್ತಾ ಇದೆ. ಅಲ್ಲದೆ ಕೈದಿಗಳ ಎಂಟ್ರಿ ಪುಸ್ತಕ, ಕೇಸ್ ಹಿಸ್ಟರಿ ಪುಸ್ತಕಗಳನ್ನು ಅಪ್ಡೇಟ್ ಕೂಡ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಪ್ರತಿನಿಧಿ ಭವ್ಯ ಶಿಬ್ರೂರು. ಭವ್ಯ, ಒಟ್ಟಾರೆಯಾಗಿ ನಾವು ತನಿಖೆಗೆ ಸಂಬಂಧಪಟ್ಟಂತೆ ಸರ್ಕಾರದಿಂದ ನೇಮಕ ಆಗಿರುವಂತಹ ನಿವೃತ್ತ ಐಎಎಸ್ ಅಧಿಕಾರಿ ವಿನಯ್ ಕುಮಾರ್ ಸೋಮವಾರ ಭೇಟಿ ನೀಡಬಹುದು ಅಂತ ಹೇಳಲಾಗ್ತಾ ಇದೆ. ಸೊ ಆ ಬೆನ್ನಲ್ಲೇ ನೋಡೋದಾದ್ರೆ ಪರಪ್ಪನ ಅಗ್ರಹಾರದಲ್ಲಿ ಸಾಕಷ್ಟು ಚಟುವಟಿಕೆಗಳು ಗರಿಗೆದರಿದೆ ಅಂತಾನೆ ಹೇಳ್ಬೋದು. ಸೊ ಇಲ್ಲೆಲ್ಲ ಒಂದ್ ಕಡೆ ಮತ್ತೊಂದು ಪ್ರಶ್ನೆ ಮೂಡುವಂಥದ್ದು, ಈಗ ಎಲ್ಲವನ್ನೂ ಸರಿಪಡಿಸಿಕೊಳ್ತಾ ಇರೋ ಪ್ರಯತ್ನದಿಂದ ಸೋಮವಾರ ಅವ್ರ ತನಿಖೆಗೆ ಬಂದ್ರೆ ಯಾವುದೇ ರೀತಿಯ ಕುರುಹುಗಳು ಅವರಿಗೆ ಸಿಗಬಹುದಾ, ಅಥವಾ ಇದನ್ನ ಕಂಪ್ಲೀಟ್ ಆಗಿ ಕ್ಲಿಯರ್ ಅಂಡ್ ಸೇಫ್ ಮಾಡ್ಕೊಳ್ಳೋ ಪ್ರಯತ್ನ ಏನಕ್ಕಾಗಿ ಈ ತರದ ಒಂದು ಚಟುವಟಿಕೆಗಳು ಈಗ ಚುರುಕುಗೊಂಡಿದೆ ಅಲ್ಲಿ? ಶಾಲಿನಿ, ನೀವು ಹೇಳಿರುವ ಮಾತು ನಿಜ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಸರ್ಕಾರ ಒಂದು ತನಿಖಾಧಿಕಾರಿಯನ್ನು ಕೂಡ ನೇಮಿಸಿದ್ದಾರೆ. ಅಂದ್ರೆ ಆ ತನಿಖಾಧಿಕಾರಿ ವಿನಯ್ ಕುಮಾರ್ ಅವರು ಯಾವಾಗ ಬೇಕಾದ್ರೂ ಜೈಲಿಗೆ ಭೇಟಿ ಕೊಡಬಹುದು. ಈ ನೆಲೆಯಲ್ಲಿ ಏನೋ ರೂಪ ಅವರು ಒಂದು 4 ಪುಟಗಳ ನೋಟಿಸ್ ನಲ್ಲಿ ಏನೆಲ್ಲ ಆರೋಪ ಮಾಡಿದ್ರು, ಜೈಲಲ್ಲೇ ಏನೆಲ್ಲ ಅವ್ಯವಹಾರ ಪ್ರಕರಣಗಳು ನಡೀತಾ ಇದೆ, ಹೇಗೆ ಗಾಂಜಾ ಸಪ್ಲೈ ಆಗ್ತಾ ಇದೆ, ಶಶಿಕಲಾ ಅವರಿಗೆ ಯಾವ ರೀತಿ ಒಂದು ಫೆಸಿಲಿಟಿ ಕೊಡಲಾಗಿದೆ ಅನ್ನೋದ್ರ ಬಗ್ಗೆ ಒಂದು ವರದಿಯಲ್ಲಿ ಉಲ್ಲೇಖ ಮಾಡಿದ್ರು. ಈ ನೆಲೆಯಲ್ಲಿ ಒಂದು ತನಿಖಾಧಿಕಾರಿಗಳನ್ನು ಕೂಡ ಒಂದು ನೇಮಕ ಮಾಡಿದ್ರು. ಈಗಾಗಲೇ ಹಲವಾರು ದೃಶ್ಯಾವಳಿಗಳು ಕೂಡ ಒಂದು ಮೀಡಿಯಾದಲ್ಲಿ ಕೂಡ ಈಗಾಗಲೇ ಒಂದು ಟೆಲಿಕಾಸ್ಟ್ ಆಗ್ತಾ ಇದೆ. ಅದಕ್ಕೆ ಬೇಕಾದಂತಹ ಕುರುಹುಗಳು ಕೂಡ ಲಭ್ಯವಾಗಿರುವಂತದ್ದು. ಆದ್ರೆ ಇದೀಗ ಪರಪ್ಪನ ಅಗ್ರಹಾರದಲ್ಲಿ ಒಂದು ಬದಲಾವಣೆ ಆಗ್ತಾ ಇದೆ. ಏನಂದ್ರೆ ಯಾವೆಲ್ಲ ಸಿಸಿಟಿವಿಗಳು ವರ್ಕ್ ಆಗ್ತಾ ಇರಲಿಲ್ಲ ಅಂತಹ ಸಿಸಿಟಿವಿ ಒಂದು ಪರಿಶೀಲನೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಹಾಗೇನೆ ಅಲ್ಲಿರುವಂತಹ ಕೈದಿಗಳ ಬಳಿ ಯಾರೆಲ್ಲ ಗಾಂಜಾ ವ್ಯಸನಿಗಳಿದ್ದಾರೆ ಅವರನ್ನು ಸಂಪೂರ್ಣವಾಗಿ ಚೆಕ್ ಮಾಡುವಂತಹ ಕೆಲಸವನ್ನು ಕೂಡ ಅಲ್ಲಿರುವಂತಹ ಸಿಬ್ಬಂದಿಗಳು ಮಾಡ್ತಾ ಇರುವಂತದ್ದು. ಮತ್ತೊಂದ್ ಕಡೆ ಕೆಲವರ ಬಳಿ ಒಂದು ಮೊಬೈಲ್ ಇರುತ್ತೆ, ಆ ಮೊಬೈಲ್ ಅನ್ನು ಕೂಡ ಈಗಾಗಲೇ ಸಿಬ್ಬಂದಿಗಳು ತೆಗೆದುಕೊಳ್ಳುವಂತಹ ಮಾಡ್ತಾ ಇದ್ದಾರೆ. ಅಂದ್ರೆ ಶಾಲಿನಿ, ಇಲ್ಲಿ ನೀವು ಗಮನಿಸಬೇಕ ವಿಷಯ ಏನಂತೆ, ಈಗಾಗಲೇ ಒಂದು ತನಿಖಾಧಿಕಾರಿಗಳನ್ನು ಕೂಡ ನೇಮಿಸಿದ್ದಾರೆ. ಅಂದ್ರೆ ರೂಪ ಅವರು ಹೇಳಿರುವಂತಹ ಮಾತು ನಿಜನಾ ಅನ್ನೋದಕ್ಕೆ ಈಗಾಗಲೇ ತನಿಖಾ ತಂಡವನ್ನು ಕೂಡ ನೇಮಿಸಿರುವಂತದ್ದು. ಅದಕ್ಕೆ ಬೇಕಾದಂಗೆ ಈಗಾಗಲೇ ಜೈಲಿನಲ್ಲಿ ಕೂಡ ಅಲ್ಲಿ ಒಂದು ಸಿಬ್ಬಂದಿಗಳು ಒಂದು ಪರಿಶೀಲನೆ ಮಾಡ್ತಾ ಇರುವಂತದ್ದು. ಎಲ್ಲೋ ಒಂದು ಕಡೆ ರೂಪ ಅವರು ಮಾಡಿರುವಂತಹ ಆರೋಪಕ್ಕೆ ಸರಿಯಾದ ಡಾಕ್ಯುಮೆಂಟ್ಸ್ ಗಳು ಸಿಗಬಾರ್ದು ಅನ್ನೋದಕ್ಕೆ ಈ ರೀತಿ ಮಾಡ್ತಾ ಇದ್ದಾರಾ ಅನ್ನೋದು ಕೂಡ ಇಲ್ಲೊಂದು ಪ್ರಶ್ನೆಯಾಗಿ ಕಾಡ್ತಾ ಇರುವಂತದ್ದು. ಶಾಲಿನಿ, ಎಸ್ ಭವ್ಯ, ಈಗೇನ್ ಪರಿಶೀಲನೆ ನಡೆಸ್ತಿದ್ದಾರೆ, ತಪಾಸಣೆನ ನಡೆಸ್ತಾ ಇದ್ದಾರೆ. ಸೊ ಅದರ ರಿಪೋರ್ಟ್ ಏನಾದ್ರೂ ಕೊಡೋ ಸಾಧ್ಯತೆ ಇದೆಯಾ, ಅಥವಾ ಅವ್ರು ಬರ್ತಿದ್ದಾರೆ ಅನ್ನೋ ಕಾರಣಕ್ಕೆ ಈ ಎಲ್ಲ ಬದಲಾವಣೆಯನ್ನ ತರಲಿಕ್ಕೆ ಜೈಲಿನಲ್ಲಿ ಮುಂದಾಗ್ತಾ ಇದ್ದಾರೆ? ಜೊತೆಗೆ ಈ ಹಿಂದೆ ಅಂದ್ರೆ ರೂಪಾ ಅವ್ರು ಆರೋಪ ಮಾಡೋದಕ್ಕಿಂತ ಮುಂಚಿನದಾಗಿ ಈ ತರಹದ ತಪಾಸಣೆಗಳನ್ನ ಏನಾದ್ರೂ ತಿಂಗಳಿಗೊಮ್ಮೆನೋ 6 ತಿಂಗಳಿಗೊಮ್ಮೆ ಆ ತರದ ಏನಾದ್ರೂ ಪ್ರೊಸೀಜರ್ ಇತ್ತಂತ ಜೈಲಲ್ಲಿ? ಶಾಲಿನಿ, ಏನಂದ್ರೆ ಈಗಾಗಲೇ ರೂಪಾ ಅವರು ಮಾಡಿರುವಂತಹ ಆರೋಪ ಏನಿದು, ಆ 4 ಪುಟಗಳ ವರದಿಗೆ ಸಂಬಂಧಿಸಿದಂತೆ ಅವರು ಸಾಕ್ಷ್ಯಗಳು ಇದೆ ಅನ್ನೋದನ್ನು ಕೂಡ ಒಂದು ಉಲ್ಲೇಖ ಮಾಡಿದ್ರು. ಒಂದು ತಂಡ ಅವರ ಬಳಿಯಿಂದ ಏನವರು ಮಾಧ್ಯಮಗಳಿಗೆ ಹಾಗೇನೆ ಟಿಜಿಗೆ ಏನೆಲ್ಲ ನೋಟಿಸ್ ಕೊಟ್ಟಿದ್ದಾರೆ ಅದರ ಬಗ್ಗೆನ ಸಂಪೂರ್ಣವಾದ ಮಾಹಿತಿಯನ್ನು ಒಂದು ಕಡೆಯಿಂದ ರೂಪಾ ಅವರಿಂದ ಪಡೆದಿದ್ದಾರೆ. ಮತ್ತೊಂದು ಕಡೆ ಅವರು ಪರಪ್ಪನ ಆಗ್ರಹಕ್ಕೆ ಭೇಟಿ ಕೊಟ್ಟು ಅಲ್ಲಿ ಏನೆಲ್ಲ ಅವ್ಯವಹಾರ ಅನ್ನೋದ್ರ ಬಗ್ಗೆ ಕೂಡ ಒಂದು ಉಲ್ಲೇಖ ಮಾಡಿದ್ರು. ಈ ನಿಟ್ಟಿನಲ್ಲಿ ಸರ್ಕಾರ ಈಗಾಗಲೇ ಒಂದು ತನಿಖಾಧಿಕಾರಿಯನ್ನು ನೇಮಿಸಿರುವಂತದ್ದು. ಈಗಾಗಲೇ ತನಿಖಾಧಿಕಾರಿಗಳು ಅಲ್ಲಿ ಒಂದು ಖುದ್ದು ಹೋಗಿ ಒಂದು ಪರಿಶೀಲನೆ ಮಾಡಬೇಕಾಗುತ್ತೆ. ಸೊ ಈ ನೆಲೆಯಲ್ಲಿ ಈಗಾಗಲೇ ಅವರು ಮಾಡಿರುವ ಆರೋಪ ಏನಂದ್ರೆ ಅಲ್ಲಿರುವಂತಹ ಸಿಸಿಟಿವಿ ಆಗ್ಲಿ, ಅಲ್ಲಿರುವಂತಹ ಕೆಲವರಿಗೆ ಹೆಚ್ಚಿನ ರೀತಿಯ ಫೆಸಿಲಿಟಿ ಕೊಡ್ತಾ ಇದ್ದಾರೆ ಅನ್ನೋ ಆರೋಪವನ್ನು ಮಾಡಿದ್ರು. ಸೊ ಈ ಆರೋಪವನ್ನು ಸುಳ್ಳು ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಈ ರೀತಿ ಮಾಡ್ತಾ ಇದ್ದಾರಾ ಅನ್ನೋದು ಕೂಡ ಒಂದು ಮೇಲೋಟಕ್ಕೆ ಒಂದು ಗೊತ್ತಾಗ್ತಾ ಇರುವಂತದ್ದು. ಅಂದ್ರೆ ತನಿಖಾಧಿಕಾರಿ ಭೇಟಿ ಕೊಟ್ಟಾಗ ಅಲ್ಲಿರುವಂತಹ ವಾಸ್ತವ ಸ್ಥಿತಿ ಗೊತ್ತಾದ್ರೆ ಎಲ್ಲಿ ತಮ್ಮ ತಪ್ಪು ಗೊತ್ತಾಗುತ್ತೆ ಅನ್ನೋ ಕಾರಣಕ್ಕಾಗಿ ಈ ರೀತಿ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಒಂದು ಪ್ರಶ್ನೆಯಾಗಿ ಕಾಡ್ತಾ ಇರುವಂತದ್ದು. ಶಾಲಿನಿ, ಎಸ್, ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.